ಈ ಹೆಸರು ಚೇಂಜ್ ಆಗಿದೆ 10th ಅನ್ಸುತ್ತೆ. ಇದು ನಮ್ಮ ಮಮ್ಮಿ ಹೊಲ್ದಿರೋ ಡ್ರೆಸ್ಸು, ರೆಡ್ ಕಲರು. ಬನ್ನಿ ಇವತ್ತು ನಾನು ಒಂದು ವ್ಲಾಗ್ನ ಮಾಡೋಣ ಅಂತಿದ್ದೀನಿ. ಅದು ಏನಪ್ಪ ಅಂತಂದರೆ ನನ್ನ ಒಂದು ಓಲ್ಡ್ ಮೆಮೊರೀಸ್ ಯಾವ ಥರ ಇತ್ತು ಆ ಒಂದು ಜರ್ನಿ ಆ್ಯಂಡ್ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಗೈಸ್. ಬನ್ನಿ ಇವತ್ತು ಆಲ್ಬಮ್ನ, ನನ್ನ ಒಂದು ಪರ್ಸ್ನಲ್ ಆಲ್ಬಮ್ನ ನಿಮಗೆ ಇವತ್ತು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಓಕೆನಾ? ಎಲ್ಲರಿಗೂ ತಿನ್ನಕ್ಕೆ ಅದಲ್ಲ, ಬಾಡಿ ಬಿಲ್ಡರ್ ಏನೋ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಇದು ನನ್ನ ಒಂದು ಮೇನ್ ಆಲ್ಬಮ್. ನಾನು ಚಿಕ್ಕವಳಿದ್ದಾಗಿಂದ ಇರೋವಂತಹ ಒಂದು ಮೇಂಟೈನ್ ಮಾಡಿರೋವಂಥ ಒಂದು ಆಲ್ಬಮ್. ಇದು ಯಾರ ಮೇಲೆ ಮೇಂಟೈನ್ ಮಾಡೋದು ಆಲ್ಬಮ್ನ? ನನ್ನ ಬಿಟ್ಟರೆ ಯಾರು ಮಾಡ್ತಾರೆ? ನನ್ನ ಒಂದು ಫೇವ್ರೆಟ್ ಫೋಟೋ ಫಸ್ಟ್ ನಿಮಗೆ ತೋರಿಸ್ತೀನಿ, ಓಕೆನಾ? ಯಾಕೆ ಅಂದರೆ ನನಗೆ ಗೊತ್ತಿಲ್ಲದೆ ಕ್ಯಾಪ್ಚರ್ ಆಗಿರೋ ಒಂದು ಫೋಟೋ. ಈ ಫೋಟೋ ನೀವು ನೋಡೋಕ್ಕೆ ಸಾಧ್ಯ ಇರಲ್ಲ, ಯಾಕೆಂದ್ರೆ ನನಗೂ ಗೊತ್ತಿಲ್ಲ. ನಮ್ಮ ರಿಲೇಟಿವ್ ಒಬ್ಬರು ಡ್ಯಾನ್ಸ್ ಮಾಡ್ತಿರುವಾಗ ನನಗೆ ಪಾಟೀಲ್ ಅವರು ಡ್ಯಾನ್ಸ್ ಮಾಡ್ತಿದ್ನು, ಅವ್ರು ತೆಗ್ದಿರೋ ಫೋಟೋ ಇದು. ಬಂದು ಪರ್ಟಿಕ್ಯುಲರ್ ಆಗಿ ತೆಗ್ದಿರೋ ಫೋಟೋ ಇದು. ಇದು ನಂಗೆ ಗೊತ್ತು. ಚೆನ್ನಾಗಿದೆ ಇದು. ಇದು ಚೆನ್ನಾಗಿದೆ, ಡ್ರೆಸ್ಸು, ಶೂಸು, ಎಕ್ಸಾಕ್ಟ್ 90s. 2 years ಆಗಿತ್ತಲ್ವ ಮಮ್ಮಿ ಇದು? 1 ವರ್ಷ. ಇಲ್ಲಿ ಡೇಟ್ ಇದೆ 97. ಓಹೋ 97/3/22. 2-3 ವರ್ಷದಲ್ಲಿ ಮಾಡಿರೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಇದು ಪಾಟೀಲ್, ನಾನು ಅವಾಗ ಪಾಟೀಲ್ ಮಾಮ ಅಂತ ಕರಿತಿದ್ದೆ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಮೆಮೊರೀಸ್ನ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅಂತ ನಂಗೆ ಅವಾಗಲೇ ಗೊತ್ತಾಗಿದ್ದು ಗೈಸ್. ಈ ಫೋಟೋದಲ್ಲಿ ಇದು ನನಗೆ ಗೊತ್ತಿಲ್ಲ ತೆಗ್ದಿರೋದು. ಇಡೀ ಸ್ಟೇಜ್ ನಗದಪ್ಪ ಅವಳು ಬಂದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡೋಳು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಳು. ಕೂತ್ಕೊಂಡು ವಿಷಲ್ ನೋಡಿ ಡ್ಯಾನ್ಸ್ ಮಾಡ್ತಿದ್ರೆ. ಅಂದ್ರೆ ಒಂದು ಡ್ಯಾನ್ಸ್ ಇಲ್ಲ, ಎಲ್ಲ ಡ್ಯಾನ್ಸ್ಗೆ ಹೋಗೋಳು. ನನಗೆ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ. ಇದ್ರಲ್ಲಿ ನಾನೇ ಒಂದು ಹೈಲೈಟ್ ಈ ಡ್ಯಾನ್ಸರ್, ಗೊತ್ತಾ? ನೋಡಿ 2 ವರ್ಷದಿಂದನೇ ಸ್ಟಾರ್ಟ್ ಆಗಿದೆ ನನಗೆ ಡ್ಯಾನ್ಸಿನ ಒಂದು ಇದು, ಅದಕ್ಕೆ ನನಗೆ ಇಷ್ಟ. ಅಳ್ತಿದ್ಲು, ಶಾಲೆಯಿಂದ ಇಳಿಸ್ಬೇಕಾದ್ರೆ ಅಳ್ತಾ ಇದ್ಲು. ಈಗೇನು ಅಂದರೆ ನಮ್ಮ ಕಾಲೇಜಲ್ಲೆಲ್ಲ PU ಡಿಗ್ರಿ ತನಕನೂ ಮಾಡಿದ್ದೀನಿ. ಈಗ ಫ್ಯಾಕಲ್ಟಿ ಆದಮೇಲೆ ಈಗಲೂ ಮಾಡ್ದಲ್ಲ ಅದು ಫಸ್ಟ್ ಇಯರಲ್ಲೇ ಮಾಡಿದೆ, ಬಟ್ ಅಲ್ಲಿ ಅಷ್ಟು ಮಾಡಬೇಕು ಅಂತ ಅನಿಸಿಲ್ಲ. 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು ಬರ್ದಿರೋ ಹ್ಯಾಂಡ್ ರೈಟಿಂಗ್ ಇದು. ಅಯ್ಯಯ್ಯೋ, ಇದ್ರ ಮೇಲೆ 5th ಸ್ಟ್ಯಾಂಡರ್ಡ್ ಇದ್ದಾಗ. ಇನ್ನೊಂದು ಗೊತ್ತಾ ಖುಷಿ, ಇವಳು ಡಿಗ್ರಿ ಕಾಲೇಜಿಗೆ ಹೋದಾಗ ನೋಟ್ಸ ಏನೋ ಬರ್ಕೊಂಡು ಹೋಗಿದ್ಲು. ಅವ್ರು ಸರ್ ಇದ್ದವರು, ನೀನು ಬರ್ದಿಲ್ಲ ನಿಮ್ಮ ಮಮ್ಮಿ ಬರ್ಕೊಂಬಂದು ಬರ್ಕೊಟ್ಟಿದ್ದಾರೆ ಅಂತ ವಾದ ಮಾಡಿದ್ರು. ಡಿಗ್ರಿ ಇಲ್ಲ, ಅಷ್ಟು ನೀಟಾಗಿದೆ ಅಂತ. ಅದಕ್ಕೆ ನಿಮ್ಮ ಮಮ್ಮಿ ಬರ್ಕೊಂಬಂದು ನೀನು ನಾನು ಅಂತ ವಾದ ಮಾಡ್ತಿದ್ಯಾ ಅಂತ ಅಂದ್ರು. ಅದಕ್ಕೆ ಇಲ್ಲಿ ಬರ್ತೋಸು ಅಂತ ಅಂದಿಲ್ಲ, ಬರ್ತೋಸು ಸರಿಯಾಗಿ. ಆಮೇಲೆ ಡಿಗ್ರಿನಲ್ಲಿ ನನಗೆ ಮ್ಯಾಥಮೆಟಿಕ್ಸ್ ಜಾಸ್ತಿ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅವಾಗ ನಾನು ಅರ್ಪಿತಾ ಎಲ್ಲ ಇರ್ತಿದ್ವಲ್ಲ, ನಾವು ಫುಲ್ ಲಾಸ್ಟ್ ಕುತ್ಕೊಂಡ್ಬಿಡ್ತಿದ್ವಿ, ಬರಲ್ಲ ಅವರು ಅಂತ. ಆಮೇಲೆ ಚೇರೆಲ್ಲ ಜರ್ಗ್ಸಿ ನಮ್ಮ ಹತ್ರನೇ ಬರೋರು ಅವರು ಚೆಕ್ ಮಾಡೋಕ್ಕೆ. ನನಗೆ ಮ್ಯಾಥ್ಸ್ ಅಂದರೆ ಅಲರ್ಜಿ. ಮ್ಯಾಥ್ಸಲ್ಲಿ ಬರ್ತಾರೆ ಅಂತ ತಕ್ಷಣ ಓಡ್ಬಿಡ್ತಿದ್ದೆ ನಾನು ಲಾಸ್ಟಲ್ಲಿ ಕೂರಕ್ಕೆ. ಇದು ನನ್ನ ಒಂದು ಫಸ್ಟ್ ಫೋಟೋ ಗೈಸ್. ಇದು ನನ್ನ ಹತ್ರ ಫೋಟೋ, ಇದು ಫಸ್ಟ್ ಫೋಟೋ. ತಿಂಗಳು ಪಾಪ ಏನಾದ್ರು 5 months ಇದ್ದಾಗ ಇದು. ಚೆನ್ನಾಗಿತ್ತು, ಇದು ಕುತ್ಕೊಂಡು ಬರ್ತಾ ಇತ್ತು ಅವಾಗ. ಇದು ಕಾರಿನೂರು ಕ್ರಾಸ್ ಅಲ್ಲಿ ಲವ್ ಮಾಡ್ತಿದ್ದೆ ನಾವು ಅಂತ ನಮ್ಮ ಪಪ್ಪ ಮಾತಾಡಿಸ್ತಾ ಇದ್ದೀನಿ ಅವಾಗ. ಇದು ನಮ್ಮ ಮಮ್ಮಿ ಹೊಲ್ದಿರೋ ಡ್ರೆಸ್ಸು, ರೆಡ್ ಕಲರು. ಅವಾಗಂತೂ ಗೆಜ್ಜೆ ಎಲ್ಲ ಕಾಲಲ್ಲಿ ಎಲ್ಲ ಹಾಕೊಂಡು ಸುಮ್ಮನೆ. ಅಯ್ಯೋ, ಫ್ರಾಕು ಚಡ್ಡಿ ಏನು ಆಗ್ತಿರ್ಲಿಲ್ಲ. ಒಂದು ಉದ್ದಲ್ಲಂದು ರೇಷ್ಮೆ ಇತ್ತು, ಅದನ್ನ ಬಿಡ್ತಾನೆ ಇರಲಿಲ್ಲ. ಇದು ನೋಡಿ ನನ್ನ ಪ್ರೂಫು, ದೀಕ್ಷಿತನ ಡ್ರೆಸ್ ಇದು. ನನಗೆ ಮಾತ್ರ ಮನೆಯಲ್ಲಿ ಆಗ್ತಾ ಇದ್ದಿದ್ದು ಹೆಂಗ್ ಗೊತ್ತಾ, ಬರೀ ಶಾರ್ಟ್ಸು, ಕಾಣೋದೇ ಇಲ್ಲ. ನನಗೆ ಬರೀ ಶಾರ್ಟ್ಸ್ ಈ ಥರದ್ದು. ಇಲ್ಲ ನೋಡಿ, ಇಲ್ಲಾಂದ್ರೆ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದು ಕಾಚ ಕಾಣುತ್ತೆ ಒಳಗಡೆ. ಅದು ನೀನು ಅವತ್ತು ಅಂಕಲ್ ಇಟ್ಕೊಂಡಿರೋದು.
ಆ ಥರ ಡ್ರೆಸ್ ಹಾಕೋರು, ಏನು ಹೇಳ್ದೆ? ಆ ಥರ ಡ್ರೆಸ್ ಹಾಕೋರು. ಇದು ದೀಕ್ಷಿತನ ಡ್ರೆಸ್ ಹಾಕೊಂಡ್ರದು. ನನಗೆ ಉದ್ದ ಡ್ರೆಸ್ ಬೇಕು ಅಂದ್ರೆ ಅಳ್ತಾ ಇದೀನಿ, ಕಣ್ಣೀರು ನೋಡಿಲಿ. ಅದಕ್ಕೆಲ್ಲ ಅಳೋದು, ಫೋಟೋ ತೆಗಿಬೇಡ್ರಿ ಅಂತ. ಅದಕ್ಕ ಫ್ಲಾಶ್ ಆಗ್ಬಾರ್ದು, ಫ್ಲಾಶ್ ಬಟ್ ಅಳೋಳು. ಅವಾಗಲೇ ಕೇರು. ಫ್ಲಾಶ್ ಆದ ತಕ್ಷಣ ಅಳೋಳು. ಅವಾಗ ಫ್ಲಾಶ್ ಫ್ಲಾಶ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡು ಕಣ್ಣೀರು ನಂದು. ಶ್ರೀ ಆಂಟಿ ಇದು ಅಲ್ಲೇನೋ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಅವರೇ ರೆಡಿ ಮಾಡಿದ್, ಶ್ರೀ ಆಂಟಿನೇ ರೆಡಿ ಮಾಡಿದ್ದು. ಲಿಪ್ಸ್ಟಿಕ್ ಬೇಕು ಅಂತ ಅತ್ತೆ ಲಿಪ್ಸ್ಟಿಕ್ ಹಚ್ಚಿದ್ರು. ಏನೋ ನೀನು ಅವಾಗಲೂ ಅಷ್ಟು ಲಿಪ್ಸ್ಟಿಕ್ ನೋಡಿ ಲಿಪ್ಸ್ಟಿಕ್ ಇಲ್ಲಿ ಲಿಪ್ಸ್ಟಿಕ್ ಹಚ್ಚಿದ್ರು. ಕೈಗೆಲ್ಲ ನೋಡಲಿ, ಕೈಯೆಲ್ಲ ಲಿಪ್ಸ್ಟಿಕ್ಕು. ಎಲ್ಲ ಮಾಡ್ಕೊಂಡು ಫೋಟೋ ತೆಗಿಬೇಕಾದ್ರೆ ಅಳಕ್ ಶುರು ಮಾಡಿದ್ಲು. ಅದ್ರ ಕೆಳಗಡೆ ಫೋಟೋ ತೋರ್ಸಂಗೆ. ಆಮೇಲೆ ದೀಕ್ಷಿತನ ಡ್ರೆಸ್ಸೇ ಬೇಕಿತ್ತು ನನಗೆ ಹಾಕೊಳಕ್ಕೆ, ಉದ್ದುದ್ದ ಡ್ರೆಸ್. ಮಾಡ್ಲಿ ಅದು ಫಸ್ಟ್ ಟೈಮು ಇದು ಮಾಡಿದೆ. ಅವಾಗಲೂ ಫೋಟೋ ತೆಗಿಸ್ಕೊಂತಿಲ್ಲ, ನಮ್ಮ ಮಮ್ಮಿ ಮಲ್ಕೊಂಡು ಅವ್ರ ಮೇಲೆ ಕುತ್ಕೊಂಡು ತೆಗ್ದಿರೋದು ಫೋಟೋ. ಅಂದರೆ ಅವಾಗ ಭಯ ಆಗ್ತಿತ್ತು, ಫ್ಲಾಶ್. ನೋಡಿ ಇಲ್ಲಿ ದಿಲೀಪಣ್ಣ, ನಾನು ದೀಕ್ಷಿತ. ದಿಲೀಪಣ್ಣ, ನಾನು ದೀಕ್ಷಿತ. ನನಗಿದು ನೆನಪು ಅಷ್ಟಿಲ್ಲ, ಇದು ಮಾತ್ರ ನನಗೆ ಕರೆಕ್ಟ್ ನೆನಪು. ಇದು ನನಗೆ ನೆನಪಿದೆ. ರೇಷ್ಮೆ ಸೀರೆ ಇಲ್ಲಿ ನಾನು ಸೀರೆ 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 ಅಂತ ಇದು ಮಾಡ್ತಾ ಉಡ್ಸ್ಕೊಂಡು ನಮ್ಮನೇಲಿ ಬರೀ ಇಂಥ ಡ್ರೆಸ್ ಹಾಕ್ಬಿಡೋರು. ಒಂದಿದು ಒಂದು ಪ್ಯಾಂಟು, ನೋಡ್ರಿ ನಗೊಂದು ನೋಡ್ರಿ. ಇಲ್ಲ ಈ ಥರ. ಯಾರು ಇದು ನನಗೆ ಈ ಥರ ಬೇಕು. ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಉಲ್ಟಾ ತೆಗಿ. ಇಲ್ಲ ಲಾಸ್ಟ್ ಅದೆಲ್ಲ ತೋರ್ಸಲ್ಲ ಗೈಸ್. ನೀವು ಆಮೇಲೆ ನನಗೆ ಇಂಪ್ರೆಸ್ ಆಗಲ್ಲ, ನನ್ನ ತಮ್ಮಗೆ ಇಂಪ್ರೆಸ್ ಕೆಳಗಡೆ ಆಗ್ತಾರೆ. ಇದು ನೋಡಿ ಗೈಸ್, ಇದು ನನ್ನ ಮುದ್ದಿನ ತಮ್ಮ. ಒಳ್ಳೆ ಡಿಂಪಲ್ ಕಿಂಗ್. ಸಕ್ಕತ್ತಾಗಿದ್ದಾನಲ್ಲ ಅವನು. ಹುಟ್ಟದಾಗ್ಲೇ ಹಂಗಿದ್ದ ಅವನು. ನಾನಂತೂ ಕಚ್ಕೊಂಡ್ ತಿಂದ್ಬಿಡ್ತಿದ್ದೆ ನನ್ನ ತಮ್ಮನ್ನ. ಇದು ನೋಡಿ, ಇದು ಹೊಸ ಡ್ರೆಸ್ಸು ನಮ್ಮ ಅಮ್ಮ ತಂದಿದ್ದ ಡ್ರೆಸ್ ಇದು. ಅವಾಗ ಹಾಕೊಂಡಿದ್ದು ಕಮಲಮ್ಮ. ನನಗೆ ಇನ್ನೂ ನೆನಪಿದೆ, ನನಗೆ ಗೊತ್ತಾ. ಇದು ಚೆನ್ನಾಗಿದೆ ಪ್ರತಿ. ಇದು ನಮ್ಮ ಪಪ್ಪ ತೆಗ್ದಿರೋ ಫೋಟೋ. ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಪಪ್ಪನ ಸೆಲೆಕ್ಷನ್ ಡ್ರೆಸ್ ಇದು. ಚೆನ್ನಾಗಿ ಕಾಣಿಸ್ತಿದೆ. ಇದು ಚೆನ್ನಾಗಿ. ಆ್ಯಂಡ್ ಇದು ನಮ್ಮ ಮಾಮ ಅವರು. ನಮ್ಮ ಮಾಮ ನನ್ನ ಬರ್ಡೇ ಟೈಮಲ್ಲಿ, ಇದು ನನ್ನ ಬರ್ಡೇ ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ದು. ಇದಂತೂ ಮರೆಯೋಕ್ಕೆ ಆಗಲ್ಲ. ಇದು ಯಾಕೆ ಅಂದರೆ ಇದೇ ಫಸ್ಟ್ ನಾನು ಡ್ಯಾನ್ಸಲ್ಲಿ ಸೆಕೆಂಡ್ ನಿಂತಿರೋದು. ಅದಕ್ಕೆ ನಮ್ಮ ಮಮ್ಮಿ ನನಗೆ ಡ್ರೆಸ್ಸೇ ಕೊಡ್ಸಿಲ್ಲ ಆ್ಯನ್ಯುವಲ್ ಡೇನಲ್ಲಿ. ನೀನು ಸೆಕೆಂಡ್ ನಿಂತಿದ್ದೆ, ನಿನಗೇನು ಡ್ರೆಸ್ ಹೋಗು ಅಂತ. ಫಸ್ಟ್ ಟೈಮ್ ನಿಂತಿದ್ದು ಸೆಕೆಂಡು. ನನ್ನ ಜೀವನದಲ್ಲಿ ಯಾವತ್ತೂ ನನ್ನ ಹತ್ರ ನಿಂತೇ ಇರಲಿಲ್ಲ, ನನ್ನ ಇಡೀ ಇದರಲ್ಲೇ. ಅದಕ್ಕೆ ನನ್ನ ಮೈಂಡಲ್ಲಿ ಅವತ್ತಿಂದ ಬಂತು, ಮಾಡಿದ್ರೆ ಮಧ್ಯ ನಿಲ್ಲಬೇಕು, ಇಲ್ಲ ಫ್ರೆಂಡ್ ನಿಲ್ಲಬೇಕು, ನಾನಿಲ್ಲ ಡ್ಯಾನ್ಸ್ಗೆ ಹೋಗಲ್ಲ. ನನಗೆ ಇದು ಅದಕ್ಕೆ ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿ ಡ್ರೆಸ್ ಕೊಡಿಸ್ದೇ ಇರೋದಕ್ಕೆ. ಅವತ್ತಿಂದ ನಾನು ಮಾಡಿದ್ರೆ ಮಧ್ಯೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ, ನಾನು ಮಾಡೋದೇ ಇಲ್ಲ. ಮೈ ಟರ್ನಿಂಗ್ ಪಾಯಿಂಟ್ ಡ್ಯಾನ್ಸ್ದು. ನೋಡಿ, ಇನ್ನು ಯಾವುದೇ ಡ್ಯಾನ್ಸಲ್ಲಿ ನೋಡಿ ನಾನು ಎಲ್ಲದರಲ್ಲೂ ಮುಂದೆ, ಮಧ್ಯ, ಎಲ್ಲದರಲ್ಲೂ ಅಷ್ಟೇ. ನೋಡಿ ಇದರಲ್ಲೂ ಅಷ್ಟೇ ಎಲ್ಲ. ಫೋಟೋ ಇದು ಪ್ರೈಸ್ ತಗೊಳ್ಳೋದು. ಇದು ನೋಡಿ ಇಲ್ಲಿ ಇದು ನನ್ಕಿನ್ನ ದೊಡ್ಡಕೈತಿದು. ಇದು ಪಪ್ಪ ತೆಗ್ದಿದ್ದು ಫೋಟೋ. ಇಲ್ಲಿ ನೋಡಿ ಅಡ್ರೋಡಲ್ಲಿ ಮಾಡ್ತಾ ಇರೋ ಬರ್ತ್ಡೇ ಇದು. ಇದು ಅಷ್ಟೇ, ಇದೆಲ್ಲ ಬರ್ಡೇ ಫೋಟೋ ಅವಾಗ. ಇಲ್ಲಿ ನೋಡಿದ್ದು ಇದೆಲ್ಲ ಅಜ್ಜಿರು, ನಮ್ಮ ಅಜ್ಜಿಗಳು, ನಮ್ಮ ಮಮ್ಮಿಯವರ ಅಮ್ಮಮ್ಮ ಫುಲ್ ಗ್ಯಾಂಗೇ ಇದೆ ಇಲ್ಲಿ. ಕ್ಯೂಟ್ ಅಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲೂ ಅಷ್ಟೇ. ನಾನು ಯಾಕಪ್ಪ ನನಗೆ ಫೋಟೋ ಅಂದರೆ ಆಗ್ತಿರ್ಲಿಲ್ಲ. ಯಾರೋ ಒಬ್ರು ಹಿಡ್ಕೊಬೇಕಿತ್ತು, ನಾನು ಏನಾರು ಕರೆಂಟ್ ಹೊಡಿಯುತ್ತೋ ಏನೋ ಆಗುತ್ತೋ, ಲೈಟ್ ಬರ್ತಾ ಇದೆ ಅಲ್ಲಿಂದ, ಏನಾದರೂ ನನಗೆ ಆಗ್ಬಿಟ್ರೆ ಅಂತ ಯಾರನ್ನ ಹಿಡ್ಕೊಂಡು ನೋಡಲ್ಲಿ. ಅವ್ರು ಬಕ್ಕೊಂಡವ್ರು ನಾನು ಹಿಡ್ಕೊಂಡಿದ್ದೀನಿ. ಎಣ್ಣೆ ಹಚ್ತಾನೋ ಏನೋ ಸ್ನಾನ ಮಾಡಿಸೇನೋ ಕಾಲೇನೋ ಒರೆಸ್ತಾ ಇದ್ದಾರೆ. ಇದು ಆಂಟಿನಾ? ಎಸ್, ಇದು ಮಮ್ಮಿ. ಇದು ಮಮ್ಮಿ. ಇದು ಅವಾಗಂತೂ ಬರೀ ವರ್ಷ ಟ್ರಿಪ್ಪು ಹೋಗ್ತಾ ಇದ್ವಿ. ಸಖತ್ತಾಗಿದೆ ಅಲ್ಲ ಮೆಮೊರಿ. ಇದು ನನ್ನ ಬರ್ಡೇ. ಒಂದು ವರ್ಷನೂ ನನ್ನ ಬರ್ಡೇನ ಮಾಡದೇ ಇರೋ ದಿನವೇ ಇಲ್ಲ. ವರ್ಷ ನನ್ನ ಬರ್ಡೇ ಕೇಕ್ ಕಟ್ ಮಾಡಿಸ್ತಾರೆ. ಒಂದು ದಿನನೂ ಮಿಸ್ಸೇ ಆಗಿಲ್ಲ. ಈ ಏಜಿಂದ ಹಿಡಿದು ಈಗ
ಈಗಿನ ವರ್ಷ ತನಕನೂ ಅದು ಇದೇ ಥರನೇ ಎಲ್ಲ ರೆಡಿ ಮಾಡ್ತಾರೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನನ್ನ ನೇಮ್ ಇಲ್ಲಿ ಏನಿದೆ, ಇದು ಯಾವ ವರ್ಷದ್ದು ಗೊತ್ತಾ? 2000 ಅಂದು ಬರ್ಡೇ ಇದು. 2000 ಇದ್ದೆ ಅವಾಗ. ಎಷ್ಟು ವರ್ಷ ಅವಾಗ? 5 ವರ್ಷ. 5 ವರ್ಷದ ಹುಡುಗಿ ಇದ್ದಾಗ. ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಪಪ್ಪ ಇದ್ದಾರಲ್ವಾ, ನಮ್ಮ ಪಪ್ಪನ ಅಮ್ಮ ಇವರು. ನನಗೆ ಅವಾಗ ಡ್ರೆಸ್ಸಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ಕೊಡಿಸಿ ರೆಡಿ ಮಾಡಿಬಿಡ್ತಿದ್ರು ನಮ್ಮ ಮಮ್ಮಿ. ಇದು ನನಗೆ ಇನ್ನೂ ನೆನಪಿದೆ. ಅಡ್ರೋಡಲ್ಲಿ ನಮ್ಮ ಮಮ್ಮಿಯವರ ಊರಲ್ಲಿ ಮುಂದ್ಗಡೆ ಮನೆಯಿಂದ ಹಾಲು ಕೊಡ್ತಾಯಿದ್ರು ಇವರು. ತುಂಬ ಒಳ್ಳೆ ಆಂಟಿ ಇವರು. ಇಲ್ಲಿ ನೋಡಿ, ನಾನು ಇದು ದೀಪಾವಳಿ ಟೈಮಲ್ಲಿ ನಾವಿಬ್ರು ಒಂದೇ ರೇಷ್ಮೆ ಸೀರೆ, ರೇಷ್ಮೆ ಲಂಗ. ಸ್ವಲ್ಪ ದೊಡ್ಡೋಳಾಗ್ಬಿಟ್ಟ, ಸ್ವಲ್ಪ ದೊಡ್ಡೋಳಾದ. ಮಾರ್ತಿ ಇಟ್ಕೊಳ್ಳೋಷ್ಟು ಇಲ್ಲಿ ದೊಡ್ಡೋಳಾಗ್ಬಿಟ್ಟ. ನೋಡಿ, ಇಲ್ಲಿ ನೋಡಿ, ಇಷ್ಟು ದೊಡ್ಡೋಳಾಗಿದ್ದೀನಿ. ಅವಾಗಲೇ ಇಲ್ಲಿ ನೋಡಿ, ಇಲ್ಲಿ ಇದು ನಮ್ಮ ಪಪ್ಪ ರೆಡಿ ಮಾಡಿರೋದು. ನಮ್ಮ ಪಪ್ಪನ ಸ್ಪೆಕ್ಸ್ ಇದು. ನೋಡೋದಷ್ಟೇ ರೌಡಿ ಬೇಬಿ. ವೇಸ್ಟ್ ಬೇಬಿ. ಇದು ನೋಡಿ, ಇಲ್ಲಿ ಓಡ್ಬಿಟ್ಟಿದ್ದೆ ಅಲ್ಲಿ ಓಡಿಯಳಕ್ಕೆ. ಹೋಳಿ ಹಾಡಿದ್ದಾಗ ಹಿಂಗೆ ಕಾಣ್ತಾ ಇದ್ದೆ ನಾನು. ಇದು ಯಾವುದೋ ಒಂದು ಆ್ಯನ್ಯುವಲ್ ಡೇ ಟೈಮಲ್ಲಿ. ಇದು ಚಿನ್ನು ಮತ್ತು ಅಪ್ಪು. ಡ್ರೆಸ್ ಚೆನ್ನಾಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾನು. ಇದು ಡ್ಯಾನ್ಸ್. ಇದು ಆ್ಯನ್ಯುವಲ್ ಡೇದು. ಇದು ಆ್ಯನ್ಯುವಲ್ ಡೇ ಚೆನ್ನಾಗಿಲ್ಲ. ಆ್ಯನ್ಯುವಲ್ ಡೇದು ಚೆನ್ನಾಗಿಲ್ಲ. ಆರ್ಡರ್ ಸಪ್ಪ ಎಲ್ಲ ಏಜಲ್ಲೂ ಒಂದೊಂದು ಥರ. ಇವಾಗ 10 years ಬರ್ಡೇ ಇದು. 10 years ಬರ್ಡೇ. ದಾಳಿಂಬೆ ರೆಡಿ ಇದೆ. ಫೋಟೋ ಶೂಟ್ ಮಾಡಿಸಿದ್ದ ಸೀರೆ ಹಾಕೊಂಡು. ಇದು ಇದ್ರ ದಿನ ಯುಗಾದಿ. ಚಂದ್ರನ್ ನೋಡ್ಬಿಟ್ಟು ಎಲ್ಲ ಇದು ಕೊಡ್ತೀವಲ್ಲ, ಆ ಟೈಮ್ನಲ್ಲಿ ನಾನು ಯಾವಾಗಲೂ ವರ್ಷ ಇಲ್ಲೇ ಇದ್ದಾಗ ತಗೊಂತಿರ್ಲಿಲ್ವಾ, ಯುಗಾದಿ ರೆಡಿ ಮಾಡಿಕೊಂಡು ಸೀರೆ ಉಡ್ಕೊಂಡು ಚಂದ್ರ ನೋಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ವಾಸ್ ನೋಡಲಿ, ಅದು ಮ್ಯಾಚಿಂಗ್. ಇದು ಅಲ್ಲಿ ಯಾವಾಗ ಒಂದು ಸೈಡ್ ತೆಗ್ಸಿತ್ತು. ಇದು ಅಡ್ರೋಡಲ್ಲಿ ತೆಗ್ಸಿರೋ ಫೋಟೋಸ್ ಇದೆಲ್ಲ. ಇದೆಲ್ಲ ಅಡ್ರೋಡ್ ಫೋಟೋಸ್. ನೋಡಪ್ಪ ಸುಧಾರಾಣಿ, ನಾವೊಂದು ತಮ್ಮ ನೋಡಪ್ಪ ಇಲ್ಲಿ. ನಾನು ನನ್ನ ತಮ್ಮ. ನಾನು ನೋಡಿ ಫುಲ್ ಡುಮ್ಮ. ಗಟ್ಟಿ ಬೋನ್ಸ್ ಎಲ್ಲ ಗಟ್ಟಿ ಇರ್ತಿತ್ತು ಇಂದು. ನೋಡಕ್ ಹಿಂಗಿದ್ದಾನೆ, ಗಟ್ಟಿಗಿದ್ದ. ಇದು ನೋಡಿ, ಯಾವ್ದೋ ವಿಗ್ ಹಾಕೊಂಡಿದ್ಯಾ ಹಿಂದೆ ಅಷ್ಟು ದೊಡ್ಡದಕ್ಕೆ? ಇಲ್ಲ, ವಿಗ್ ಎಲ್ಲ ಅದು ಹಂಗೆ ಕೂದಲು ಉದ್ದ ಇತ್ತು ನಂದು. ನೋಡಿ ಗೈಸ್, ನಮ್ಮಲ್ಲಿ ಈ ಥರ ಸ್ಯಾರಿ ಉಡಿಸ್ತಿದ್ರು, ಈಗಲೂ ಉಡಿಸ್ತಾರೆ. ಆದರೆ ಏನು ಟ್ರೆಡಿಷನ್ ಎಲ್ಲ ಫಾಲೋ ಮಾಡಲ್ಲ, ಏನು ಅಲ್ಲದೆ ನಮ್ಮ ಕಡೆ ಇದಲ್ಲ ಇದು. ಬಟ್ ಆದರೆ ಇದು ಈ ಥರ ಉಡ್ಕೊತೀವಿ. ಬಟ್ ನಾನು ಈಗ ಉಡ್ಕೊತಿಲ್ಲ ಅಷ್ಟೇ. ಇದೊಂಥರ ಎಲ್ಲ ಥರ ಟೈಪ್ ಸ್ಯಾರಿನೂ ಉಡ್ಕೊತೀನಿ ನೋಡಿ. ಬಟ್ ಈ ಸ್ಯಾರಿ ಒಂದೇ ನಂದೋದ್ರಲ್ಲಿ. ಇನ್ನು ಮಿಕ್ಕಿದ್ದು ಅದು ಮಾಮಿ ಸ್ಯಾರಿ ಇತ್ತು. ಇದು ಅಷ್ಟೇ ಮಾಮಿ ಸ್ಯಾರಿ ಇದೆಲ್ಲ. ಇದು ನಾನು ದೀಕ್ಷಿತ. ಇಲ್ಲಿ ನೋಡಿಲಿ, ಈ ನಾನು ಯಾವ್ದು ಮಾಡಿದ್ದೀನೋ ಅದ್ರಲ್ಲಿ ಮಧ್ಯ ಫ್ರಂಟು. ಎಲ್ಲ ಡ್ಯಾನ್ಸಲ್ಲೂ ಅಷ್ಟೇ. ಹೆಸರು ಚೇಂಜ್ ಆಗ್ಬಿಡ್ತು. ಈ ಹೆಸರು ಚೇಂಜ್ ಆಯಿತು. ಇದು 10th ಅನ್ಸುತ್ತೆ. 10th ಆಯಿತು. ಇದು 10th. ಇದು ಯಾವಾಗಿಂದ? ಅದೇ 10th ಇಂದ ಇದು. ಯಾವ್ದು? ಇವರೆಲ್ಲ ಪಾವನವರೆಲ್ಲ ಇಲ್ಲದ? ಮೋನಿಕಾ ನೋಡಿ, ಪಾವನ ಇದರಲ್ಲಿ ಪಾವನ ಅಥವಾ ಮೋನಿಕಾ, ಮಾಧುರಿ, ಚೈತ್ರ, ಮೌಲ್ಯ, ಇದೆಲ್ಲ 10th ಫ್ರೆಂಡ್ಸ್. ಇದೆಲ್ಲ ಅಕ್ಕಪಕ್ಕದ ಮನೆ ಆಂಟೀಸ್. ಅವಾಗ ಚಿನ್ನು ಬರ್ಡೇ ಮಾಡಿದ್ದು ನಮ್ಮನೇಲಿದ್ದ. ಅವಾಗ ಚಿನ್ನು, ನಾನು ಚಿನ್ನು. ಫುಲ್ ಖುಷಿಯಪ್ಪ. ನೀವು ಹೊಸ ಡ್ರೆಸ್ಸು, ಕೇಕ್ ಕಟಿಂಗು. ಅವನೇ ಮಗನ ಥರ ಚೆನ್ನಾಗಿ ಇದು ಮಾಡ್ತಿದ್ದ.
ನೌಶ ಇರಲಿಲ್ಲ ಅಂತ ಚಿನ್ನು ಮಗ ಚಿನ್ನನೇ ಮಗ ಆಗಿಲ್ಲ. ವರ್ಷ ಬಂದ ಆಮೇಲೆ ಆಮೇಲೆ ನೌಶ ಬಂದ. ಆಮೇಲೆ ನೋಡಿ ನೌಶನ್ ಹೆಂಗಿದ್ದಾನೆ. ನೌಶ ರಾಜ ಆಗ್ಬಿಟ್ಟ ಅವಾಗ. ಬಂದೆ. ಇಲ್ಲಿ ನೋಡಿ ಗೈಸ್, ಇದು ನೌಶಂಗೆ ನಿಂತ್ಕೊಳಕ್ಕೂ ಬರ್ತಾ ಇಲ್ಲ, ಹಂಗೆ ಹಿಂಗೆ ಒರ್ಗಿಸ್ಬಿಟ್ಟು ಗೋಡೆಗೆ ನಿಲ್ಸಿದ್ದಾರೆ ಕಷ್ಟಪಟ್ಟು ಅವನ್ನ. ಚೆಲ್ಲಿರೋದು ನಿಂಬೆಹಣ್ಣು. ನಿಂಬೆಹಣ್ಣು ಇದೆಲ್ಲ ನೋಡು. ಇದು ಡಿಗ್ರಿಗೆ ಬಂದಮೇಲೆ ನಾನು ಯಾವ ಥರ ಕಂಡೆ ಗೊತ್ತಾ, ಈ ಥರ. ಇದು ಡಿಗ್ರಿಗೆ ಬಂದಮೇಲಿಂದ ಇದು ಡಿಗ್ರಿ ಫ್ರೆಂಡ್ಸ್ನ ತೋರಿಸ್ತೀನಿ ಇವಾಗ. ಡಿಗ್ರಿ ಫ್ರೆಂಡ್ಸ್ ಅಂದರೆ ಇವರು BCA ಡಿಗ್ರಿ ಫ್ರೆಂಡ್ಸ್. ಇದು ನಾನು ಹೆಂಗೆ ಕಾಣ್ತಿದ್ದೀನಿ ಅವಾಗ. ಆಂಟಿ ಇದು ನಮ್ಮ ಪಪ್ಪ ನಮ್ಮ ಪಪ್ಪ ಮಮ್ಮಿ ಹೆಂಗಿದ್ದಾರೆ. ಪಪ್ಪ ಮಮ್ಮಿ ಎಂಗೇಜ್ಮೆಂಟ್ ಇದು ನೋಡಿ, ಸಾರೀಸ್ ಇದೆಲ್ಲ. ಇದು ದೊಡ್ಡಮ್ಮ ಇವರು. ಪಪ್ಪ ಮಮ್ಮಿ ಎಂಗೇಜ್ಮೆಂಟ್ ಫೋಟೋ ಈ ಥರ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಇದೆ ನಾನು. ಇಲ್ಲಿ ಅಲ್ಲ, ಅದಾದ್ಮೇಲೆ ಇಲ್ಲಿ ಯಾವ್ದೋ ತೆಗ್ದಿದ್ರೆ ಫೋಟೋ. ಅದು ಅದಲ್ಲ, ಇದು ಬೇರೆ ಫೋಟೋ ಇದೆ ನೋಡಿ, ಎತ್ಕೊಂಡಿದ್ಯಾ. ಓ ಹಂಗೇನು ನಾನಿದ್ದೀನಿ ಇಲ್ಲಿ ಅಂತ ಇಲ್ಲಿ ಮಮ್ಮಿ ಚೆನ್ನಾಗಿದ್ದಾರಲ್ಲ ಅವಾಗ. ಎಲ್ಲರಿಗಿನ್ನ ನೀವೇ ಚೆನ್ನಾಗಿರೋದು ಮಮ್ಮಿ. ಏನು ಫಿಗರ್ ಕಾಣ್ತಾ ಇದೆಯಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಅಂಕಲ್ ಯಾವ್ದು ಹಳೇ ಜಮಾನದ ರೌಡಿ ಥರ ಇದೆ ಅಲ್ಲ. ಇದು ರಿಸೆಪ್ಷನ್ ಅನ್ಸುತ್ತೆ. ಐ ಥಿಂಕ್ ಇಲ್ಲಿ ಶಂಕರಡ್ತಲ್ಲಿ ಆಗಿದೆ ಅನ್ಸುತ್ತೆ. ಇದ್ರಲ್ಲಿ ಮಮ್ಮಿ ಜಡೆ. ಇಲ್ಲಿಂದ ಮಮ್ಮಿದ ಮಗ ಮುಗಿಯಿತು, ಮತ್ತೆ ಇಲ್ಲಿ ಟ್ರಿಪ್ ಸ್ಟಾರ್ಟ್ ಆಗಿದೆ. ಟ್ರಿಪ್ಪೇ ಮಮ್ಮಿ, ಇಲ್ಲಿ ಕಾಲೇಜಿಂದಲ್ಲ ಟ್ರಿಪ್ಪು. ಅಂಕಲ್ ಜೊತೆ. ನೋಡಿ ಇಲ್ಲಿ ಇದು ಆಫೀಸ್, ಇದು ಬ್ಯಾಂಗ್ಳೂರಲ್ಲಿ ಇದ್ದಿತ್ತು. ಇಲ್ಲ ಸುಧಾರಾಣಿ ನೋಡಿ ಇಲ್ಲಿ. ಮಮ್ಮಿ ಇದು ಅಲ್ಲಿ ಬ್ಯಾಂಗ್ಳೂರ್ದಿದು. ನಾವು ಏನ್ ಮಾಡಿದ್ವು ಅದೇ ಅಷ್ಟೇ ಈಗ ಮಾಡ್ತಾ ಇರೋದಲ್ಲ, ಸ್ಪೆಷಲ್ ಇಲ್ಲ ಅಲ್ಲ. ಚೆನ್ನಾಗಿದೆ. ಇದು ನಮ್ಮ ಫಸ್ಟ್ ಅಂಗಡಿ ಇದ್ದಾಗ ಇದ್ದಿದ್ದು ಇಷ್ಟೇ ಇದ್ದಿದ್ದು. ದೀಪಾವಳಿ ಅಂತ ಗೊತ್ತಿಲ್ಲ, ಇದು ಒಟ್ಟು ಇಷ್ಟೇ ಇದ್ದಿದ್ದು. ಆಮೇಲೆ ಇಷ್ಟ ಆಯ್ತು. ಇಲ್ಲಿ ಮಮ್ಮಿ ನೋಡಿ, ಇಲ್ಲಿ ಮಮ್ಮಿನ ನೋಡಿ ಇಂದಿದ್ದು ಮಮ್ಮಿ ಫೋಟೋ ಶೂಟ್ ಅವಾಗಲೇ. ಅದು ಮದುವೆ ಆಗೈದು ತಿಂಗಳಾಗಿತ್ತಲ್ಲ, ಮದುವೆ ಆದ್ಮೇಲೆ ಇದೆಲ್ಲ ನಮ್ಮ ಮಮ್ಮಿ. ಅಂಕಲ್ ಹತ್ರ ಈ ಗಾಡಿ ಇತ್ತಾ? ಕಾಣ್ತಾ ಇಲ್ವಾ? ಅದು ಶೈನ್ ಆಗುತ್ತಲ್ಲ. ಅದು ನಿಮ್ಮ ಅಜ್ಜಿನ? ಇದು ನೀನ ಪ್ರತಿ? ಅಲ್ಲ ಅಲ್ಲ, ಇದ್ರಲ್ಲಿ ಎಲ್ಲಿದೆ ತೋರ್ಸಪ್ಪ ಮಮ್ಮಿನ. ಅಯ್ಯ ಸ್ವಲ್ಪ ಕಷ್ಟ. ಇದು ಸೆಕೆಂಡ್ ಒನ್ ಅನ್ಸುತ್ತೆ. ಜಾಸ್ತಿ ರೆಡ್ ಆಗ್ತದೆ. ನಿನ್ ಸರ ಡ್ರೆಸ್ ನೋಡ್ಕೊಂಡೆ ಹೇಳ್ಬೋದು ನೀನು ಯಾರು ಅಂತ. ಇದರಲ್ಲಿ ಎಲ್ಲಿದ್ದಾರೆ ಆಂಟಿ? ಇದಾರಲ್ಲ ರೆಡ್. ನೋಡ್ರು ಬರೀ ರೆಡ್ ಹಾಕೊಳ್ಳೋದೇ ಅವರು, ಬೆಳ್ಳಗಿದ್ದಾರೆ ಅಂತ. ಈಗ ಗೈಸ್, ನಾವು ಬೆಂಗಳೂರಿಗೆ ಹೋಗೋ ಟೈಮ್ ಬಂದಾಯಿತು. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾವು. ಇವಾಗ ಬಂದ್ವಿ ಗೈಸ್. ಸೊ ಬಂದು ಈಗ ರೆಸ್ಟ್ ಮಾಡಿ ಈಗ ಮಲ್ಗೋ ಟೈಮ್ ಆಯಿತು. ಈಗ ರೀಚ್ ಆದ್ವಿ. ಓಲ್ಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆದಂಗೆ ಆಯ್ತು ನನಗೆ. ನಿಮಗೂ ತೋರಿಸೋಣ ಅಂತ ನಾನು ತೋರಿಸ್ದೆ ಇವತ್ತು. ಓಕೆನಾ? ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. See you on the next vlog. Thank you for watching. Bye bye.